ಅಸಂಖ್ಯಾತ ನಕ್ಷತ್ರಪುಂಜಗಳು ಗಗನದಲ್ಲಿ ನಮಗೆ ಕಂಡುಬರುತ್ತವೆ. ಹಾಗಿರುವಾಗ ಯಾಕೆ 27 ನಕ್ಷತ್ರಗಳನ್ನ ಜ್ಯೋತಿಷಾಸ್ತ್ರದಲ್ಲಿ ಹೇಳಿದ್ದಾರೆ ಎಂಬ ಪ್ರಶ್ನೆಗೆ ಸೂರ್ಯ ಸಂಚಾರ ಮಾಡುವಂತಹ ವೃತ್ತ ಕ್ರಾಂತಿವೃತ್ತ ಅಂತ ಕರೆಯಲ್ಪಡುತ್ತದೆ. ಕ್ರಾಂತಿವೃತ್ತದ ಆಸುಪಾಸಿನಲ್ಲಿರುವಂತಹ 27 ನಕ್ಷತ್ರ ಪುಂಜಗಳನ್ನೇ ಅಶ್ವಿನಿ, ಭರಣಿ ಎಂಬುದಾಗಿ ಗುರುತಿಸಿದ್ದಾರೆ. ರವಿಚಂದ್ರಾದಿ ಗ್ರಹರನ್ನ ಗುರುತಿಸಲಿಕ್ಕೆ ಈ 27 ನಕ್ಷತ್ರ ಪುಂಜಗಳು ಸಾಕಾಗ್ತವೆ. ಅದೇ ರೀತಿಯಾಗಿ ಅಭಿಜಿತ್ ಎನ್ನುವಂತಹ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದ ಕೊನೆಯಲ್ಲಿರುವ ಕಾರಣ ಇದು ಸ್ವಲ್ಪ ದೂರದಲ್ಲಿದೆ. ಹೀಗಾಗಿ ಇದನ್ನ 27 ನಕ್ಷತ್ರದ ಜೊತೆ ಸೇರಿಸಿಲ್ಲ. ಇನ್ನು 27 ನಕ್ಷತ್ರಗಳನ್ನ ಗುರುತಿಸುವ ಕ್ರಾಂತಿವೃತ್ತವನ್ನೇ ನಕ್ಷತ್ರ ಚಕ್ರ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಇದನ್ನು ಹೊರತಾಗಿ ಆಕಾಶದಲ್ಲಿ ಧ್ರುವ ನಕ್ಷತ್ರ, ಅಗಸ್ತ್ಯ, ಸಪ್ತಋಷಿ ಮಂಡಲ, ಅಪಾಂವತ್ಸ, ಆಪ, ಬ್ರಹ್ಮಹೃದಯ ಮುಂತಾದಂತಹ ನಕ್ಷತ್ರ ಮಂಡಲಗಳನ್ನು ಕೂಡ ನಾವು ಕಾಣಬಹುದು.